ಗೌತಮ್ ನಗರ ಸಮೀಪದ ಕೆಜಿಎಫ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಕೆಜಿಎಫ್ ಲೀಗಲ್ ಸೆಲ್ ಮೂಲಕ, ಕೆಜಿಎಫ್ ಶಿಕ್ಷಣ ಇಲಾಖೆಯೊಂದಿಗೆ, ಕೆಜಿಎಫ್ ವಕೀಲರ ಸಂಘ, ಕೆಜಿಎಫ್ ನ್ಯಾಯಾಲಯದ ಎಲ್ಲ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯವರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅಧಿಕಾರಿಗಳೇ ಹಾಗೂ ವಕೀಲರ ಸಂಘದ ಉಪಾಧ್ಯಕ್ಷರಾದಂಥ ಮಣಿವಣ್ಣನವರೇ, ಜಂಟಿ ಕಾರ್ಯದರ್ಶಿಯಾದಂಥ ಮಗೇಂದ್ರನ್ ಅವರೇ, ಈ ಒಂದು ಕಾಲೇಜು ಮತ್ತು ಶಾಲೆಯ ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಾಗೂ ಕೇಂದ್ರ ಬಿಂದುಗಳಾದಂಥ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಲವಾರು ವಿಚಾರಗಳನ್ನು ತಮ್ಮ ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿಯಾಗಿ ನಾನು ಒಂದೆರಡು ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ನಾವೆಲ್ಲ ಗಮನಿಸಿದ್ದೀವಿ. ಉದಾಹರಣೆಗೆ ತಿರುಪತಿ ಇರ್ಬೋದು. ಆ ಒಂದು ತಿರುಪತಿ ಪುಣ್ಯಕ್ಷೇತ್ರದಲ್ಲಿ ಕೆಳಗಡೆನೆ ಅಲಿಪಿರಿಯಲ್ಲೇ ಕಾರುಗಳೆಲ್ಲ ಚೆಕ್ ಮಾಡ್ತಾರೆ, ಬಸ್ಸುಗಳು ಚೆಕ್ ಮಾಡ್ತಾರೆ. ಏನು ಚೆಕ್ ಮಾಡ್ತಾರೆ? ಮೇಲಿನ ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಅಂತಕ್ಕಂಥದ್ದನ್ನು ನಿಷೇಧ ಮಾಡಿದ್ದಾರೆ. ಆ ಬಾಟಲ್ಗಳೇನಾದರೂ ತಗೊಂಡು ಹೋಗ್ತಾರ ಅನ್ನೋದ್ರ ಬಗ್ಗೆ, ಪರಿಸರವನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಅಲ್ಲೇ ಕೆಳಗಡೆನೆ ಬಿಸಾಕಿ ಹೋಗ್ಬೇಕಾದಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಪರಿಸರವನ್ನು ಕಾಪಾಡುವ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಅಲೋ ಮಾಡೋದಿಲ್ಲ. ಕರ್ತವ್ಯ ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳತಕ್ಕಂಥದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಮತೋಲನ ಮಾಡಬೇಕಂದ್ರೆ ನಾವು ಹೆಚ್ಚು ಮರಗಳನ್ನು ಬೆಳಿಬೇಕು. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳನ್ನು ಕಡಿಬಾರದು. ಇದರಿಂದ ನಾವು ಮತ್ತೆ ಪರಿಸರವನ್ನು ಒಂದು ಮೂಲ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ. ಈ ವರ್ಷ ನೋಡಿರ್ಬೋದು ನೀವು, ಈ ಅರಬ್ ರಾಷ್ಟ್ರಗಳಲ್ಲಿ ಯಾವತ್ತೂ ಮಳೆ ಆಗಲ್ಲ. ಎಲ್ಲೋ ಯಾವಾಗ ಒಂದು ಮಳೆ ಆದರೆ ಅವರಿಗೆ ಒಂದು ಪರಿಸ್ಥಿತಿ ಯಾವಾಗೋ ಏನೋ ಒಂದು ಸಲ ಬರುತ್ತಂತ. ಈ ವರ್ಷ ಅವ್ರು ಯಾವಾಗ ಎಸಿಯಲ್ಲಿ ಇರ್ತಾರೆ. ಅವ್ರು ಇರೋದು ಎಸಿ ಮನೆಗಳಲ್ಲಿ, ಎಲ್ಲಿ ಕುತ್ಕೊಂಡ್ರೆ ಎಸಿದಲ್ಲೇ ಇರ್ತಾರೆ. ಈ ವರ್ಷ ಇಂಥ ಮಳೆ ಆಯ್ತಂದ್ರೆ ಅವರು ಎಕ್ಸ್ಪೆಕ್ಟ ಮಾಡಿರಲಿಲ್ಲ. ಮಳೆ ಬರುತ್ತಂದ್ರೆ ತಯಾರಿಲ್ಲ. ಅಂಥ ವಿಪರೀತ ಮಳೆಯನ್ನು ಅವರು ಈ ವರ್ಷ ನೋಡಿದ್ರು. ನಾವು ವಿಪರೀತ ಬಿಸಿಲನ್ನು ನೋಡಿದ್ವಿ. ಯಾಕಂದ್ರೆ ಮಳೆ ಹೋದ ವರ್ಷ ಸರಿ ಆಗ್ತಿಲ್ಲ. ಇದೆಲ್ಲ ನಾವು ಮಾಡಿದ್ದು. ಈಗೆಲ್ಲ ಅಲ್ಲೇನೋ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ಅಂದರೆ ಏನಾಗಿದೆ, ಜಾಗತಿಕ ತಾಪಮಾನ ಹೆಚ್ಚಾಗಿದೆ. ಜಾಗತಿಕ ತಾಪಮಾನ 1 ಸೆಂಟಿಗ್ರೇಡ್ ಹೆಚ್ಚಾದರೂ ಕೂಡ ಕಷ್ಟ. ಅಂಟಾರ್ಟಿಕ್ ಏನು ಹಿಮ ಪರ್ವತಗಳಿವೆ, ಅವು ಕರಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಸಾಕಷ್ಟು ಕರಗಿದೆ ಈಗಾಗಲೇ. ಅವು ಉದಾಹರಣೆಗೆ ಮುಂಬೈ, ಚೆನ್ನೈ, ಮಂಗಳೂರಿನ ಮಹಾನಗರಗಳು ಮುಳುಗುವ. ಅದಕ್ಕೆ ನಾವು ನಮ್ಮ ಜವಾಬ್ದಾರಿ ಏನಂದರೆ ಪರಿಸರವನ್ನು ಶುದ್ಧವಾಗಿಟ್ಕೋಬೇಕು. ನಾವು ಮತ್ತೆ ಯಾವ ರೀತಿಯೂ ಪರಿಸರ ಹಾಳು ಮಾಡಿದಂತೆ ಪ್ಲಾಸ್ಟಿಕ್ಗಳ ಒಂದು ವಸ್ತುವನ್ನು ತಂದು ಇಡೀ ಪರಿಸರವನ್ನು ಹಾಳು ಮಾಡಿದೆ. ಇದಕ್ಕಿಂತ ಹೆಚ್ಚು ವರ್ಷ ಬದುಕುತ್ತದೆ, ಹೆಚ್ಚು ವರ್ಷ ಆಯಿತು. ಅಂಥ ವಸ್ತುವನ್ನು ನಾವು ತಯಾರು ಮಾಡಿದ್ದೀವಿ. ನಾವು 50 ವರ್ಷ ಬದುಕ್ತೀವಿ, ಅದು 10,000 ವರ್ಷ ಬದುಕ್ತೀವಿ. ಬದುಕುತ್ತಂದ್ರೆ ಕೊಲೆಯಾದ ಅಂತ ನಾನು ಹೇಳ್ತಾರೆ. ಭೂಮಿಯಲ್ಲಿ ಹೋಗಿಬಿಟ್ರೆ ಭೂಮಿಯನ್ನು ಸೆಪರೇಟ್ ಮಾಡಿಬಿಡ್ತದೆ. ಭೂಮಿಯಲ್ಲಿ ನೀರು ಕುಳಂಗಲ್ಲ ಆಗಲ್ಲ. ಎಷ್ಟು ನೀವು ಮೋರಿಗಳನ್ನು ನೋಡಿರ್ಬೋದು, ನದಿಗಳಲ್ಲಿ ನೋಡಿರ್ಬೋದು. ಎಲ್ಲಿ ಹುಟ್ಟುತ್ತೆ? ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಎಲ್ಲಿದೆ ಇದು? ವೃಷಭಾವತಿ ನದಿ ಎಲ್ಲಿದೆ? ಎಲ್ಲಿ ಹುಟ್ಕೊಳ್ಳುತ್ತೆ? ಅಂದರೆ ನಮ್ಮಲ್ಲಿ ಒಂದು ಒಳ್ಳೆಯ ಒಂದು
ಮುಂದಾಲೋಚನೆ, ವೈಜ್ಞಾನಿಕ ಮುಂದಾಲೋಚನೆ ಇಲ್ಲದೆ ಇರೋದಕ್ಕೆ ವೃಷಭಾವತಿ ಅಂತ ಒಂದು ನದಿ, ವೃಷಭಾವತಿ ಅಂದರೆ ಅದು ನದಿ ಅಲ್ಲ, ಬೆಂಗಳೂರಿನ ಮೋರಿ, ಬೆಂಗಳೂರಿನ ಎಲ್ಲ ಗಲೀಜು ತಂದು ಕಾವೇರಿ ನದಿಗೆ ಜೋಡಿಸಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಷ್ಟು ನೀರನ್ನು ಕಲುಷಿತ ಮಾಡಿದ್ದಾರೆ. ನಮ್ಮಲ್ಲಿ ಸೈಂಟಿಫಿಕ್ವಾಗಿ ಡ್ರೈನೇಜು ವ್ಯವಸ್ಥೆ ಇಲ್ಲ. ಎಲ್ಲ ಗ್ರಾಮದಲ್ಲಿ ನಾನು ಕೆಲವೊಂದು ಗ್ರಾಮಗಳಲ್ಲಿ ಊರುಗಳಲ್ಲೆಲ್ಲ ಹೋಗಿ ನೋಡಿದ್ದೀನಿ, ನಾನು ನಮ್ಮ ಊರುಗಳಲ್ಲಿ ಅದನ್ನು ನೋಡಿದ್ದೀನಿ. ಊರಿನ ಮೋರಿಯ ಕನೆಕ್ಷನ್ನು ಹಳ್ಳಕ್ಕೆ, ಆ ಹಳ್ಳಕ್ಕೆ ಈ ಮೋರಿ ನೀರು ಹೋಗುತ್ತೆ, ಆ ಹಳ್ಳ ನದಿ ಸೇರುತ್ತೆ. ಊರಿನ ಎಲ್ಲ ಕಚ್ಚೆ ನೀರು ಏನಾಗುತ್ತೆ. All NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. To 8th standard. Nava Jyoti International School. Near Don Bosco ITI Port IKGF. Contact 8153200341 and 9845062009. வேணும் என்ன வேணும்? என்னதான் வேணும் என்னதான் வேணும்? கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. Biggie. பிகி Biggie. பிகி. For orders and delivers, call on 9986692006.